ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಟಾಪಿಕ್ ನೀವೆಲ್ಲರೂ ನೋಡಿ ಬಂದಿರ್ಬೋದು. ಹೊಲಿಗೆ ಒಂದು ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿ ಮನೆಯಿಂದನೇ, ಅದು ಹೆಣ್ಮಕ್ಳು ಇವಾಗ ಹೌಸ್ ವೈಫ್ ಸುಮಾರು ಜನ ಇರ್ತೀವಿ. ಆಲ್ರೆಡಿ ನಾವು ಕೆಲವರು ಕಲ್ತಿರ್ತೀವಿ, ಕಂಪ್ಲೀಟ್ ಆ್ಯಸ್ ಅ ಪ್ರೊಫೆಷ್ನಲ್ ಕಲ್ತಿರ್ತೀವಿ. ಕೆಲವರು ಅಲ್ಪ ಸ್ವಲ್ಪ ಕಲ್ತಿರ್ತೀವಿ, ಸೆಮಿ ಅಂತೂ ಕೂಡ ಹೇಳ್ತೀವಿ ನಾವು ಅದಕ್ಕೆ ಸ್ಟಿಚಿಂಗಿಗೆ. ಸೊ ಆ ರೀತಿ ಏನಾದರೂ ನೀವು ಕಲ್ತಿದ್ದೀರಿ ಅಂತಂದರೆ ಮನೆಯಿಂದಲೇ ನೀವು 800 ರೂಪಾಯಿಂದ 1000 ರೂಪಾಯಿವರೆಗೂ ಹೇಗೆ ದುಡಿಬೋದು ಅನ್ನೋದಕ್ಕೆ ಇಲ್ಲೊಂದು ಕೆಲವೊಂದು ಐಡಿಯಾಸ್ಗಳನ್ನ ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಐ ಹೋಪ್ ನಿಮಗೆಲ್ಲ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ಚಾನಲಲ್ಲಿ ಕಂಪ್ಲೀಟ್ ಹೊಲಿಗೆ ರಿಲೇಟೆಡು ಇವಾಗ ನಾನು ಸದ್ಯಕ್ಕೆ ಒಂದು ಸಣ್ಣ ಒಂದು ಐಟಮ್ಸ್ಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರುವಂಥ ವೀಡಿಯೋಸ್ಗಳಲ್ಲಿ ನಿಮಗೆ ಇನ್ನೂ ಇವಾಗ ಟ್ರೆಂಡಿಂಗಲ್ಲಿ ನಡೆಯುವಂತಹ ಪ್ರೊಫೆಷ್ನಲ್ ಗೌನ್ಸ್ಗಳನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಬಟ್ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ನಾನು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಬಟ್ ಬರುವಂಥ ಟೈಮಲ್ಲಿ ತುಂಬಾ ಲಕ್ಸುರಿ ಇರುವಂಥ ಗೌನ್ಸ್ಗಳನ್ನು ಕೂಡ ನಾವು ಹೇಗೆ ಸ್ಟಿಚ್ ಮಾಡಬೇಕು, ಬಟ್ಟೆ ಎಲ್ಲಿಂದ ಖರೀದಿ ಮಾಡಬೇಕು, ಓಕೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ, ಓಕೆ. ಆ್ಯಂಡ್ ನಾನು ಕೂಡ ಸ್ಟಿಚಿಂಗ್ ಕಲ್ತಿದ್ದೀನಿ ಸ್ನೇಹಿತರೆ. ಇವಾಗಲೇ ಅಂತಲ್ಲ, ನಾನು ತುಂಬ ಚಿಕ್ಕವಳಿದ್ದೆ, ಅವಾಗಿಂದಲೇ ಕಲ್ತಿರುವಂಥದ್ದು. ನಾವು 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡ್ ಏನು ಓದ್ತಾ ಇದ್ವಿ, ಸೊ ಅವಾಗಿಂದಲೇ ನಾವು ಕಲಿತಾನೆ ಬಂದಿದ್ದೀವಿ. ಮನೇಲಿ ರಜೆ ಟೈಮಲ್ಲೆಲ್ಲ ನಾವು ಇದನ್ನೇ ಕಲಿತಾ ಇದ್ವಿ, ಓಕೆ. ಸೊ ಎಲ್ಲೋ ಒಂದು ಕಡೆ ಲೈಫಲ್ಲಿ ಇದು ಮುಂದೆ ಯೂಸ್ ಆಗುತ್ತೆ ಅಂತ ಮನೆಯವ್ರು ಕೂಡ ಹೇಳ್ತಾ ಇದ್ರು. ಸೊ ಅದೇ ರೀತಿ ನಿಮ್ಮ ಮನೇಲಿ ಕೂಡ ಹೇಳಿರ್ತಾರೆ, ನೀವು ಕೂಡ ಕಲ್ತಿರ್ತೀರಿ. ಕೆಲವರು ಮನಸ್ಸಿಲ್ದೇ ಅರ್ಧಂಬರ್ಧ ಕಲ್ತಿರ್ತೀವಿ, ಕೆಲವರು ಪ್ರೊಫೆಷ್ನಲ್ ಕಲ್ತಿರ್ತಾರೆ. ಪ್ರೊಫೆಷ್ನಲ್ ಕಲ್ತಿರೋರಿಗೆ ಅವರು ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಪ್ರಶ್ನೆ ಬರೋದು ಮೇನು ಸೆಮಿ ಒಂದು ಏನು ಸ್ಟಿಚಿಂಗ್ನ ಯಾರು ಕಲ್ತಿರ್ತಾರೆ, ಸೊ ಅವ್ರು ಹೇಗೆ ಮನೆಯಿಂದಲೇ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ. ಸುಮಾರು ನಮ್ಮ ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ, ಮನೇಲಿ ನಮಗೆ ಹೊಲಿಗೆ ಮಷಿನ್ ಕೂಡ ಇರುತ್ತೆ, ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡಿ ದುಡ್ಡು ತೆಗಿಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಇಲ್ಲಿ ಕೆಲವೊಂದು ವೀಡಿಯೋಸ್ಗಳ ಒಂದು ಮಾಡ್ತಾ ಇದ್ದೀನಿ ನಾನು ಒಂದು ಚಾನಲಲ್ಲಿ. ಇವತ್ತು ಈ ವಿಡಿಯೋದಲ್ಲಿ ಕೆಲವೊಂದು ಐಡಿಯಾಸ್ಗಳನ್ನ ಹೇಳ್ತಾ ಇದ್ದೀನಿ. ಈ ಐಡಿಯಾಸ್ಗಳನ್ನ ನೀವು ಫಾಲೋ ಮಾಡಿ 110% ನೀವು ಏನಿಲ್ಲಂದ್ರೂ ದಿನಕ್ಕೆ 800ರಿಂದ 1000 ರೂಪಾಯಿವರೆಗೂ ಆರಾಮ್ ಈಸಿಯಾಗಿ ನೀವು ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾನು ಹೇಳೋದಂತಂದರೆ, ನೀವು ಮೊದಲು ಪಿಕೋ ಫಾಲ್ಸಿಂದ ಸ್ಟಾರ್ಟ್ ಮಾಡಿ, ಓಕೆ. ನಾರ್ಮಲ್ ನಿಮ್ಮ ಹತ್ರ ಮಷಿನ್ ಇದೆಯಪ್ಪ ಅಂತಂದರೆ, ಸ್ಟಿಚಿಂಗ್ ಮಷಿನ್ ನಾರ್ಮಲಿ ಏನಿರುತ್ತೆ ಎಲ್ಲರ ಮನೆಯಲ್ಲೂ, ಸೊ ಅದರಲ್ಲಿ ನಿಮ್ಗೆ ಬೇಕಂತಂದರೆ ಕೆಲವೊಂದು ಪಿನ್ಸ್ಗಳಿರುತ್ತೆ. ಅವು ಪಿನ್ಸ್ಗಳು ನೀವು ತರಬೇಕಾಗುತ್ತೆ. ನಿಮ್ಗೆ ಅದು ಗೊತ್ತಿಲ್ಲ ಅಂದರೆ ಹತ್ತಿರದ ಹೊಲಿಗೆ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅದರಲ್ಲಿ ಕೆಲವೊಂದು ಸುಮಾರು ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ, ಅದರಲ್ಲಿ ನಾರ್ಮಲ್ ಏನಿರುತ್ತೆ ಪ್ಲೇಟ್ಸ್ಗಳಿರುತ್ತೆ, ಆ ಪ್ಲೇಟ್ಸ್ಗಳನ್ನ ಬದಲಿಸಬೇಕಾಗುತ್ತೆ. ಸೊ ಪ್ಲೇಟ್ಸ್ಗಳನ್ನ ನಾವು ಏನು ಪಿಕೋ ಮಾಡುವಂಥ ಪ್ಲೇಟ್ಸ್ಗಳಿರುತ್ತೆ, ಸೊ ಅವುಗಳನ್ನ ತೊಗೊಂಡು ಬಂದು ಹಾಕಿಬಿಟ್ಟು ನಂತರ ನೀವಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮನೇಲಿ ಕೆಲವೊಂದು ನಾರ್ಮಲ್ ಬಟ್ಟೆಗಳೇನಿರುತ್ತೆ ಅವುಗಳನ್ನ ಪಿಕೋ ಮಾಡ್ತಾ ಹೋಗಿ. ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ನೀವು ಪಿಕೋ ಮಾಡ್ತಾ ಇದ್ದೀರಂತಂದರೆ, ಸೊ ಸಿಂಪಲ್ಲಾಗಿ ನೀವು ನಿಮ್ಮ ಮನೆ ಮುಂದೆನೇ ಒಂದು ಬೋರ್ಡ್ ಹಾಕಿ, ಓಕೆ. ಇದರಲ್ಲಿ ನೀವು ಫಾಲ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಓಕೆ. ಪಿಕೋ ಮತ್ತು ಫಾಲ್ಸ್ ಅಂತ ಹೇಳಿ. ಫಾಲ್ಸ್ ಇವಾಗ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಕೈಲೇ ಸ್ಟಿಚ್ ಎಲ್ಲ ಮಾಡ್ತಾಯಿದ್ವಿ. ಸೊ ಏನಾದರೂ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇದೆ ಅಂದರೆ ಕೈಲೇ ಹಾಕ್ಬೋದು. ಅದರ್ವೈಸ್ ನೀವೆಲ್ಲಿ ನೇರವಾಗಿ ಒಂದು ಸ್ಟಿಚಿಂಗ್ನ ನೀವು ಹಾಕ್ಬೋದಲ್ಲಿ, ಅದು ಕೂಡ ಈಸಿ ಆಗುತ್ತೆ, ಓಕೆ. ಸೊ ಸ್ಟಾರ್ಟಿಂಗಲ್ಲಿ ಬಂಡವಾಳ ಕೂಡ ಅಷ್ಟೊಂದು ಇರೋದಿಲ್ಲ ನಮ್ಮ ಹತ್ರ. ಸೊ ಹೀಗಾಗಿ ನೀವು ಮನೆಯಿಂದನೇ ಪಿಕೋ ಫಾಲ್ಸಿಂದನೇ ಸ್ಟಾರ್ಟ್ ಮಾಡಿ, ಓಕೆ. ಆ್ಯಂಡ್ ಪಿಕೋ ಫಾಲ್ಸ್ ಸ್ಟಾರ್ಟ್ ಮಾಡ್ತಾ ನೀವೇನು ಮಾಡ್ಕೊಂಡ್ರೆ ನಿಧಾನವಾಗಿ ಅಲ್ಟ್ರೇಷನ್ ಮಾಡೋದು ಕೂಡ ಸ್ಟಾರ್ಟ್ ಮಾಡಿ. ಹೊಸ ಬಟ್ಟೆ ತೊಗೊಂಡಿರ್ತಾರೆ ಜನ, ಬಟ್ ಅದ್ರ ಸೈಜು ಅವ್ರದ್ದು ಸೈಜ್ ಇರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಅಲ್ಟ್ರೇಷನ್ಗೆ ಹುಡುಕ್ತಾ ಇರ್ತಾರೆ. ಸೊ ಅಲ್ಟ್ರೇಷನ್ನ ಸ್ವಲ್ಪ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಕಾಂಪಿಟೇಷನ್ ಇದೆ ಅಂತಂದರೆ ಸ್ವಲ್ಪ ಕಡಿಮೆ ರೇಟಲ್ಲಿ ನೀವು ಒಂದು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಬಟ್ಟೆನ, ಓಕೆ. ತುಂಬ ಹೈ ಮೊದಲೇ ಪ್ರೈಸ್ ಇಡಕ್ಕೆ ಹೋಗಬೇಡಿ, ಪ್ರೈಸ್ ಸ್ವಲ್ಪ ಕಡಿಮೆನೇ ಇಡಿ, ಒಂದು 20-25 ರೂಪೀಸು ಆ ರೀತಿ ಇಡ್ತಾ ಹೋಗಿ. ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ನೀವು ಕೂಡ ಸ್ವಲ್ಪ ನಿಮ್ಮದೇ ಆದಂಥ ಒಂದು ಜಾಗವನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಓಕೆ. ಸ್ಟಾರ್ಟಿಂಗಲ್ಲಿ ನೀವು ಕಡಿಮೆ ಪ್ರೈಸನ್ನು ನೀವು ಗಳಿಸಿದ್ರು ಪರವಾಗಿಲ್ಲ, ಹಣ ದುಡಿದ್ರೆ ಪರವಾಗಿಲ್ಲ. ಬಟ್ ಆದರೆ ಎಕ್ದಮಾಗಿ ನೀವು ಹೈಕ್ ಇಟ್ರಿ ಅಂತಂದರೆ ಪ್ರೈಸು, ಅಥವಾ ಅಕ್ಕಪಕ್ಕದವರು 50 ರೂಪಾಯಿ ತೊಗೋತಾ ಇದ್ದಾರೆ ಅಂದರೆ ನಾವು ಕೂಡ 50 ತೊಗೊಳ್ಳೋಣ. ಬಟ್ ಅಕ್ಕಪಕ್ಕದವ್ರು ಇರ್ತಾರಲ್ವ, ಅವ್ರು ಎಷ್ಟೋ ವರ್ಷದಿಂದ ಸ್ಟಾರ್ಟ್ ಮಾಡಿರ್ತಾರೆ, ಈ ಒಂದು 10 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು. ಬಟ್ ಅವ್ರು ಈಕ್ವಲ್ ನಾವು ಹೋಗೋಕ್ಕಾಗಲ್ಲ. ಸೊ ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗಿಂತ ನಾವು ಸ್ವಲ್ಪ ಬೆಲೆನ ಕಡಿಮೆ ಇಡಬೇಕಾಗುತ್ತೆ. ಮೇನ್ ಇದೇ ಪಾಯಿಂಟ್, ಇದರಲ್ಲಿ ಯಾವುದೇ ರೀತಿ ನಾವು ತಪ್ಪು ಮಾಡಬಾರ್ದು. ಸೊ ಬೆಲೆನ ಸ್ವಲ್ಪ ಕಡಿಮೆ ಇಡಿ ಸ್ಟಾರ್ಟಿಂಗಲ್ಲಿ. ಕಸ್ಟಮರ್ಸ್ ಜೊತೆಗೆ ಒಳ್ಳೆ ಒಂದು ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ಒಳ್ಳೆ ಒಂದು ಸ್ನೇಹಿತರಾಗಿ. ಸೊ ಇದರಿಂದ ಏನಾಗುತ್ತೆ, ನಿಧಾನವಾಗಿ 20 ರೂಪಾಯಿಂದ 25, 23, 28, 20 ಅಥವಾ 30 ರೂಪಾಯಿ ಈ ರೀತಿ ಸ್ವಲ್ಪ ನಿಧಾನವಾಗಿ ಏರಿಸ್ತಾ ಹೋಗಿ ನಿಮ್ಮ ಪ್ರೈಸ್ನ. ಯಾವಾಗ ನೀವು ಜನರ ಜೊತೆ ಸಂಪರ್ಕವನ್ನು ಬೆಳೆಸ್ತಾ ಹೋಗ್ತೀರಿ. ಸೊ ಸ್ಟಾರ್ಟಿಂಗಲ್ಲಿ ಅವರು 50 ತೊಗೋತಾ ಇದ್ದಾರೆ, ಅಥವಾ ಮುಂದಿನ ಶಾಪ್ನವ್ರು 50 ತೊಗೋತಾ ಇದ್ದಾರೆ, ಏರಿಯಾದಲ್ಲಿ 50 ತೊಗೋತಾ ಇದ್ದಾರೆ ಅಂದರೆ ನೀವು ಸ್ವಲ್ಪ ಮಾರ್ಜಿನ್ ಏನು ಪ್ರೈಸ್ ಇರುತ್ತೆ ಕಡಿಮೆ ಇಡಿ. ಇದು ಮೇನ್ ಇರುವಂಥ ಬಿಸ್ನೆಸ್ ಒಂದು ಮೇನ್ ಫಂಡ ಅಂತ ಕೂಡ ಹೇಳ್ಬೋದು, ಓಕೆ. ಸೊ ಇದರಿಂದ ಅಟ್ರಾಕ್ಟಿವ್ ಆಗ್ತಾರೆ. ಅದನ್ನು ನಿಮ್ಮ ಒಂದು ಬೋರ್ಡ್ ಏನಿರುತ್ತೆ ಮನೆ ಹೊರಗಡೆ, ಆ ಬೋರ್ಡಲ್ಲಿ ನೀವು ಅದನ್ನು ಹೈಲೈಟ್ ಮಾಡಿ ಪ್ರಿಂಟ್ ಮಾಡಿಸಿ. ನಾವಿಷ್ಟು ಕಡಿಮೆ ರೇಟಲ್ಲಿ ನಾವು ಒಂದು ಇದನ್ನು ಮಾಡಿಕೊಡ್ತೀವಿ ಬಟ್ಟೆನ ಅಂತ ಹೇಳ್ಬಿಟ್ಟು, ಓಕೆ. ಆ್ಯಂಡ್ ಅದರದ್ದು ಕೂಡ ಪಿಕೋ ಫಾಲ್ಸು ಕೂಡ ನೀವು ಪ್ರೈಸನ್ನು ಸ್ವಲ್ಪ ನೋಡಿಬಿಟ್ಟೇ ಇಡಿ. ಅಕ್ಕಪಕ್ಕದಲ್ಲಿ ಕೇಳಿ ನಾರ್ಮಲ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇಡಿ, ಓಕೆ. ಆ್ಯಂಡ್ ಅದಂತೂ ಕೂಡ ಇವಾಗ ನಾವು ಹೇಳಿದ್ವಲ್ಲ, ಪಿಕೋ ಫಾಲ್ಸ್ ಆಯಿತು, ಅಲ್ಟ್ರೇಷನ್ ಆಯಿತು. ಆ್ಯಂಡ್ ಇದಂತೂ ಯಾರಾದರೂ ಮಾಡ್ಬೋದು, ಓಕೆ. ಸೊ ಅಲ್ಟ್ರೇಷನ್ ನೀವು ಮಾಡೋಕ್ಕೆ ಗೊತ್ತಾಗಲ್ಲ ಅಂತಂದರೆ, ಸೊ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ, ಅದು ಬೇಕಂದರೆ ನೀವು ಕಮೆಂಟ್ ಮಾಡಿ ಒಂದೇದು, ಓಕೆ. ಆ್ಯಂಡ್ ಅದರಲ್ಲೂ ಕೂಡ ನೆಕ್ಸ್ಟು ನಿಮ್ಗೆ ಕರೆಕ್ಟ್ ಪರ್ಫೆಕ್ಟ್ ಹೊಲಿಗೆ ಬರುತ್ತೆ ಅಂದರೆ ನೀವು ಬ್ಲೌಸು ಅಥವಾ ಪೆಟಿಕೋಟ್ಸು ಅವನ್ನೆಲ್ಲ ಹೊಲಿಬೋದು, ಓಕೆ. ಅದರಲ್ಲಿ ತುಂಬ ಅನ್ಲಿಮಿಟೆಡ್ ದುಡ್ಡಿದೆ. ಒಂದು ಬ್ಲೌಸ್ ಹೊಲಿದ್ರೂ ಕೂಡ ಒಂದು 200ರಿಂದ
300 ದುಡಿಬೋದು. ಬಟ್ ಸೆಮಿ ಸ್ಟಿಚಿಂಗ್ ಮಾಡೋರಿಗೆ ನಮ್ಗೆ ಅದೆಲ್ಲ ಬರೋದಿಲ್ಲ ಅಂತಂದರೆ ನಾನು ಇವಾಗ ಇಲ್ಲಿ ಹಾಕ್ತಾ ಇದ್ದೀನಿ ಪಿಕ್ಚರ್ಸು, ಸುಮಾರು ಥರದ ಒಂದು ಎಕ್ಸಸರೀಸ್ಗಳನ್ನ ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಯಾಕಂದರೆ ಒಂದು 80% ಮಹಿಳೆಯರು ಅಷ್ಟೊಂದು ಪರ್ಫೆಕ್ಟಾಗಿ ಕಲ್ತಿರೋದಿಲ್ಲ. ಹೊಲಿಗೆ ಬರುತ್ತೆ ಬಟ್ ಹೊಲಿಯೋಕ್ಕೆ ಬರಲ್ಲ, ಪರ್ಫೆಕ್ಟಾಗಿ ಬರಲ್ಲ ಅಥವಾ ಪ್ರೊಫೆಷ್ನಲ್ ಕಲ್ತಿರಲ್ಲ. ಸೊ ಅಂಥವ್ರಿಗೋಸ್ಕರ ನಾನು ಇಲ್ಲಿ ಸುಮಾರು ಒಂದು ವೀಡಿಯೋಸ್ಗಳನ್ನ ತರ್ತಾ ಇದ್ದೀನಿ, ಡೈಲಿ ಟು ಡೈಲಿ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಯಾವ ರೀತಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ನನ್ನ ಹಳೆ ವೀಡಿಯೋಸ್ಗಳು ನೋಡ್ತಾ ಇಲ್ಲ ಅಂತಂದರೆ ಆ ವೀಡಿಯೋಸ್ನ ಹೋಗಿ ಒಂದು ಸಾರಿ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ಗಳನ್ನ ನಾವು ಆನ್ಲೈನ್ ಕೂಡ ಯಾವ ರೀತಿ ಮಾರ್ಬೋದು, ಓಕೆ, ಏನೇನು ಪ್ರೊಸೀಜರ್ ಇರುತ್ತೆ, ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಬೋದು, ಎಷ್ಟು ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ, ಅವುಗಳ ಬಗ್ಗೆ ಕೂಡ ಸುಮಾರು ವೀಡಿಯೋಸ್ಗಳು ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಸುಮಾರು ಒಂದು ವೀಡಿಯೋಸ್ಗಳದ್ದು ಲಿಂಕ್ಗಳಿದೆ, ಹೋಗ್ಬಿಟ್ಟು ಆ ವೀಡಿಯೋಸ್ಗಳು ನೋಡಿ. ನಾನು ಅಲ್ಲಿ ಕಂಪ್ಲೀಟ್ ಟ್ಯುಟೋರಿಯಲ್ ಹೇಳಿದ್ದೀನಿ ಯಾವ ರೀತಿ ನೀವು ಅಲ್ಲಿ ಮಾಡ್ಬೋದು ಕೆಲಸನ ಅಂತ. ಒಂದು ಸಾರಿ ವೀಡಿಯೋ ನೋಡಿದರೆ ಸ್ವಲ್ಪ ಹುಮ್ಮಸ್ ಬಂದಂಗೆ ಆಗುತ್ತೆ. ನಂತರ ನೀವು ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವ್ ಒಂದು ವೇದಲ್ಲಿನೇ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಇವಾಗ ನಾವು ಪಿಕೋ ಆಯಿತು, ಫಾಲ್ಸ್ ಆಯಿತು, ಅಲ್ಟ್ರೇಷನ್ ಆಯಿತು, ಆ್ಯಂಡ್ ನಾರ್ಮಲಿ ನಾವು ಇವಾಗ ಸುಮಾರು ಎಕ್ಸಸರೀಸ್ಗಳನ್ನ ಹೇಳಿದ್ದೀನಿ. ಈ ಎಕ್ಸಸರೀಸ್ಗಳನ್ನ ಸ್ಟಿಚ್ ಮಾಡ್ತಾ ಹೋಗಿ ಇದನ್ನು ಯಾರಾದರೂ ಸ್ಟಿಚ್ ಮಾಡ್ಬೋದು ನಾನು ಹೇಳುವಂಥದ್ದನ್ನು. ಯಾಕಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೇನಲ್ವ, ಅದು ತುಂಬ ಅಟ್ರಾಕ್ಟಿವ್ ಇರುತ್ತೆ. ಡೈಲಿ ಟು ಡೈಲಿ ಪ್ರತಿದಿನ ಬಳಸುವಂಥ ಒಂದು ಉಪಯುಕ್ತವಾದಂತಹ ಎಕ್ಸಸರೀಸ್ಗಳನ್ನೇ ನಾನು ಇಲ್ಲಿ ಹೇಳಿರ್ತೀನಿ. ಸುಮಾರು ಜನ ಇದನ್ನು ಯೂಸ್ ಮಾಡ್ತಾರೆ. ಯಾವಾಗ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಒಂದಿಷ್ಟು, ಸೊ ಅಲ್ಲ ಡಿಫ್ರೆಂಟ್ ಫ್ಯಾಬ್ರಿಕಲ್ಲೇ ನೀವು ರೆಡಿ ಮಾಡಿ. ನಾನು ಹೇಳುವಂಥ ವೀಡಿಯೋಸ್ಗಳು ಏನು ಮಾಡ್ತಾ ಇದ್ದೀನಿ ಹಳೆಯದು. ಆ ಎಕ್ಸಸರೀಸ್ಗಳನ್ನ ನೀವೇನು ಮಾಡಿ ಪಿಕೋ ಫಾಲ್ಸ್ ಮಾಡುವಂಥ ಶಾಪಲ್ಲೇ ಇಡಿ. ಯಾರಾದರೂ ಕಸ್ಟಮರ್ಸ್ ಬಂದಾಗ ಅವ್ರಿಗೆ ತೋರಿಸಿ ನಾವು ಈ ರೀತಿ ಕೂಡ ರೆಡಿ ಮಾಡ್ತೀವಿ ಅಂತ ಹೇಳಿ. ಸೊ ಅವ್ರಿಗೆ ಬೇಕು ಅಂದರೆ ಅಲ್ಲಿಂದ ಅವ್ರು ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದಲ್ಲೂ ಕೂಡ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದೀವಿ, ನಾವೆಲ್ಲರೂ ಮಾಡ್ತೀವಿ ಅಂತಂದರೆ ಮನೆಯಿಂದಲೇ ಈ ಸ್ಟಿಚಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಾನು ಹೇಳುವಂಥ ಎಕ್ಸಸರೀಸ್ಗಳದ್ದು ಓಕೆ, ಹಳೆ ವೀಡಿಯೋಸ್ ಇವಾಗ ಲೇಟೆಸ್ಟ್ ಒಂದು ವೀಡಿಯೋ ಇದೆ, ಅದನ್ನು ಕೂಡ ಹೋಗಿ ನೋಡಿ. ಸೊ ಅದನ್ನು ನೀವು ಮನೆಯೇ ಸ್ಟಾರ್ಟ್ ಮಾಡಿದ್ರು ಕೂಡ ಅಕ್ಕಪಕ್ಕದಲ್ಲಿ ಶಾಪ್ಗಳಲ್ಲೂ ಕೂಡ ಕೇಳಿಕೊಂಡು ಕಡಿಮೆ ರೇಟಲ್ಲಿ ನೀವು ಅವ್ರಿಗೆ ಕೊಡ್ತಾ ಹೋಗಿ. ಓಕೆ, ಸೊ ಇದರಿಂದ ಯಾವಾಗ ಜನರ ಬೇಡಿಕೆ ಜಾಸ್ತಿ ಆಗುತ್ತೋ ಸೊ ಆವಾಗ ನಿಮ್ಮದು ಬಿಸ್ನೆಸ್ ಕೂಡ ಡೆವಲಪ್ ಆಗುತ್ತೆ. ಸೈಡ್ ಬೈ ಸೈಡ್ ಪಿಕೋ ಫಾಲ್ಸ್ ಅಲ್ಟ್ರೇಷನ್ ಇವು ಕೂಡ ಮಾಡ್ಬೋದು. ಸೊ ಇದರಿಂದ ಸುಮಾರು ದುಡ್ಡನ್ನು ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ಮತ್ತೊಂದು, ಈ ಫ್ಯಾಬ್ರಿಕ್ ಏನು ಯೂಸ್ ಮಾಡ್ತೀರಿ ಆ ಬಟ್ಟೆ ಕ್ವಾಲಿಟಿಯಲ್ಲಿ ಸ್ವಲ್ಪ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಲೋ ಕ್ವಾಲಿಟಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕಾಂಪಿಟೇಷನ್ಗೆ ನಾವು ಇಳಿಬೇಕು ಅಂತಂದರೆ ಸ್ವಲ್ಪ ನಾವು ಬೆಸ್ಟ್ ಕೊಡಬೇಕು, ಬಟ್ ಪ್ರೈಸಲ್ಲಿ ಸ್ವಲ್ಪ ಡೌನ್ ಇರಬೇಕು. ಅಂದಾಗ ಮಾತ್ರ ಅಟ್ರಾಕ್ಟಿವ್ ಆಗಿ ಹೈಲೈಟ್ ಆಗಿ ಕಾಣ್ತೀರ ಮಾರ್ಕೆಟಲ್ಲಿ. ಸೊ ಆ ರೀತಿಯೇ ನೀವು ಮಾಡ್ತಾ ಹೋದ್ರಿ ಅಂತಂದರೆ. ಆ್ಯಂಡ್ ಮತ್ತೊಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಸ್ನೇಹಿತರೆ. ಓಕೆ, ಯಾರಾದರೂ ಭೇಟಿಯಾದಾಗ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ, ಮಾರ್ಕೆಟಲ್ಲಿ ಹೋದಾಗ ಯಾರಾದರೂ ಸಿಕ್ಕರೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ನಿಮ್ಗೆ ಅನಿಸ್ತು ಇವ್ರಿಗೆ ಕೊಡಬೇಕಂತ ಅನಿಸಿದ್ರೆ ಅವ್ರು ವಿಸಿಟಿಂಗ್ ಕಾರ್ಡ್ ಕೊಡಿ. ಆ್ಯಂಡ್ ಅದಲ್ಲೂ ಕೂಡ ಅವ್ರ ನಂಬರ್ ಖಂಡಿತವಾಗ್ಲೂ ತೊಗೊಳ್ಳಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ. ಮೇನ್ ಮುಖ್ಯವಾಗಿ ಹೆಣ್ಮಕ್ಳದ್ದು ಒಂದು ವಾಟ್ಸಪ್ ಗ್ರೂಪ್ ಒಂದು ರೆಡಿ ಮಾಡ್ಕೊಳ್ಳಿ. 200 300 ಎಷ್ಟು ಜನ ಆಗ್ತಾರೋ ಎಲ್ಲರೂ ಅದರಲ್ಲಿ ಜಾಯಿನ್ ಮಾಡಿಸ್ತಾ ಹೋಗಿ. ಸೊ ಅದರಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಏನು ನಾನು ಹೇಳುವಂಥ ಬಿಸ್ನೆಸ್ ಏನು ಡೈಲಿ ಟು ಡೈಲಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ, 2 ದಿನಕ್ಕೊಮ್ಮೆ ಬರ್ತಾ ಇದೆ ಇವಾಗ. ಆ ವೀಡಿಯೋಸ್ಗಳಲ್ಲಿ ಹೇಳುವಂಥ ಒಂದು ಐಟಮ್ಸ್ಗಳು ಕೂಡ ಮಾಡಿ ಸ್ಯಾಂಪಲ್ಸ್ಕೊಂಡು ಹಾಕ್ತಾ ಹೋಗಿ. ಸೊ ಯಾವಾಗ ಅದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಮಹಿಳೆಯರು, ಒಂದು 5 ಪೀಸು 10 ಪೀಸು 15 ಪೀಸು ಆರ್ಡ್ರ್ ಕೊಟ್ಟರು ಅಂದರೆ ಸೊ ನೀವು ಮಾಡ್ತಾ ಹೋಗ್ಬೋದು. ಆ್ಯಂಡ್ ಆ ಹೆಣ್ಮಕ್ಳಿಗೂ ಕೂಡ ನೀವು ಆಫರ್ ಕೊಡ್ಬೋದು, ನೀವು ಹೋಲ್ಸೇಲಾಗಿ ನಮ್ಮಿಂದ ಖರೀದಿ ಮಾಡಿ ಸೊ ನೀವು ನಿಮ್ಮ ಮನೆಯಲ್ಲೇ ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಒಂದು ರೋಜ್ಗಾರ್ ಸಿಕ್ಕಂಗಾಗುತ್ತೆ, ಮನೇಲಿ ಕೂತ್ಕೊಂಡು ಕೆಲಸ ಕೂಡ ಸಿಕ್ಕಂಗಾಗುತ್ತೆ ಅಂತ ನನ್ನ ಅರ್ಥ. ಓಕೆ, ಸೊ ಇವಾಗ ನಾವು ಕೂಡ ಇಲ್ಲಿ ಪ್ರಾಕ್ಟಿಕಲಿ ಇವಾಗ ನೀವು ನೋಡ್ಬೋದು, ನಂದು ಒಂದು ವೀಡಿಯೋ ಸೋಷಿಯಲ್ ವರ್ಕ್ದೊಂದು ವೀಡಿಯೋ ಹಾಕಿದ್ದೀನಿ ನಾನು ಆ್ಯಕ್ಚುಲಿ. ಸೊ ಇದರಲ್ಲಿ ಮೇನ್ ಇರ್ಬೋದು ನೋಡಿ, ಶಾರ್ಟ್ ವೀಡಿಯೋದಲ್ಲಿ ಅದರಲ್ಲೂ ಕೂಡ ನಾನು ಸುಮಾರು ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಂಡು ರೋಜ್ಗಾರ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಐಟಮ್ಸ್ಗಳು ಮಾಡೋದನ್ನು ಹೇಳ್ಕೊಡ್ತಾ ಇರ್ತೀವಿ. ಸೊ ಓಕೆ, ಸೊ ಅದನ್ನೇ ನಾನು ಇವೆಲ್ಲ ಆನ್ಲೈನ್ ಹೇಳ್ಕೊಟ್ಟಿರ್ತೀನಿ. ಬಟ್ ಆನ್ಲೈನಲ್ಲಿ ವೀಡಿಯೋ ವಿತ್ ನಾವು ಇಲ್ಲಿ ಟ್ಯುಟೋರಿಯಲ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹೀಗಾಗಿ ವೀಡಿಯೋಸ್ ಸ್ವಲ್ಪ ಲೇಟಾಗಿ ಬರುತ್ತೆ. ಓಕೆ, ಸೊ ಈ ರೀತಿ ನೀವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರಿ ಅಂತಂದರೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಯಿತು. ಅದರಲ್ಲಿ ನೀವೆಲ್ಲ ನಾನು ಹೇಳುವಂಥ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿ ಒಂದೊಂದು ಸ್ಯಾಂಪಲ್ಸ್ ಮಾಡಿ, 2 ಸ್ಯಾಂಪಲ್ಸ್ ಮಾಡಿ. ಫ್ಯಾಬ್ರಿಕ್ ಬಟ್ಟೆ ಹುಡುಕುವಾಗ ತುಂಬ ಕಲರ್ಫುಲ್ ಬಟ್ಟೆನ ಯೂಸ್ ಮಾಡಿ ಆ್ಯಂಡ್ ಅವುಗಳನ್ನ ಯೂಸ್ ಮಾಡಿ ಸ್ಯಾಂಪಲ್ಸ್ ಹಾಕಿ ಅದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ. ಆಟೋಮೆಟಿಕ್ಕಾಗಿ ನಿಮ್ಗೆ ಆರ್ಡ್ರ್ ಬಂದೇ ಬರುತ್ತೆ. ಅದಲ್ಲೂ ಕೂಡ ಯಾರಾದರೂ ಹೊಸದಾಗಿ ಒಂದು ಚೂಡಿದಾರ ಹೊಲಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ, ನಾರ್ಮಲಾಗಿ ಹೇಳ್ತಾ ಇರೋದು, ಅಥವಾ ಮಕ್ಕಳು ಫ್ರಾಕ್ ಹೊಲಿದ್ವಿ, ಅದ್ರ ಮ್ಯಾಚಿಂಗ್ ಇರುವಂಥ ಬಟ್ಟೆ ನೋಡಿದಿರುತ್ತೆ, ಆ ಬಟ್ಟೆ ಕೊಟ್ಟರೆ ನಾವು ಎಕ್ಸಸರೀಸ್ ಅಂದರೆ ಸ್ಕ್ರಂಚೀಸ್ಗಳನ್ನು ಓಕೆ ಇಲ್ಲಿ ಹಾಕಿರ್ತೀನಿ, ಸ್ಕ್ರಂಚೀಸ್ಗಳನ್ನ ನಾವು ಮಾಡಿ ಕೊಡ್ತೀವಿ ಅಂತಂದರೆ ಸೊ ಆ ಬಟ್ಟೆನ ತೊಗೊಳ್ಳಿ ಅವ್ರ ಕಡೆಯಿಂದ. ಸೊ ಅದನ್ನು ಮಾಡಿಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ಉಳಿದಿರೋ ಬಟ್ಟೆಯಿಂದ ನಾವು ಸ್ಕ್ರಂಚೀಸ್ ಮಾಡ್ಕೊಂಡ್ವಿ, ನಾವು ಅದನ್ನೇ ಹೇರ್ಗೆ ಯೂಸ್ ಮಾಡ್ತಾರೋರು, ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ. ಸೊ ಇದು ಹಾಕ್ಕೊಂಡಾಗ ಮಕ್ಕಳು ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾರೆ. ಸೊ ಆ ರೀತಿ ನೀವು ಮಾಡ್ಬೋದು. ಸ್ವಲ್ಪ ಕಡಿಮೆ ಪ್ರೈಸಿಂದ ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ, ನಿಧಾನವಾಗಿ ಗ್ರೋ ಆಗ್ತಾ ಹೋಗ್ತೀರಿ. ದಿನಕ್ಕೆ ಏನಿಲ್ಲ ಅಂದರೂ 800ರಿಂದ 1000 ರೂಪಾಯಿವರೆಗೂ ಆರಾಮಾಗಿ ದುಡಿಬೋದು. ಮೇನ್ ಅಂದರೆ ನಿಮ್ಮ ಕಮ್ಯುನಿಕೇಷನ್, ನೀವು ಜನರ ಜೊತೆ ಯಾವ ರೀತಿ ಮಾತಾಡ್ತೀರಿ, ಯಾವ ರೀತಿ ಬೆರೀತೀರಿ. ಓಕೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಎಲ್ಲ ಪಾಯಿಂಟ್ಗಳನ್ನು ನೆನಪಿಟ್ಕೊಂಡು ಹೊಲಿಗೆ ಬಿಸ್ನೆಸ್ನ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು ನೀವು. ಆ್ಯಂಡ್ ಈ ವಿಡಿಯೋ ಇನ್ನೂ ಹೇಳ್ತಾ ಹೋದರೆ ಲೆಂದಿ ಆಗುತ್ತೆ. ಸೊ ಮತ್ತೆ ಮುಂದೆ ವೀಡಿಯೋದಲ್ಲಿ ಮತ್ತೆ ನಾನು ಹೇಳ್ತೀನಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ. ಆ್ಯಂಡ್ ಐ ಹೋಪ್ ಇವತ್ತು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಇನ್ಫಾರ್ಮೇಷನ್ ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಮಹಿಳೆಯರಿಗೆ ತಲುಪಿಸಿ, ಅವ್ರಿಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ, ಮನೆಯಿಂದನೇ ಅವ್ರು ಕೂಡ ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಆ್ಯಂಡ್ ಹೊಸಬ್ರು ಯಾರಾದರೂ ಇದ್ದರೆ ಈ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಡೈಲಿ ಒಂದು 2 ದಿನಕ್ಕೆ 3 ದಿನಕ್ಕೆ ನಾನು ವೀಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀನಿ. ಇದರಿಂದ ವೀಡಿಯೋಸ್ಗಳು ನೋಡಿದಾಗ ನಿಮಗೆ ಹೊಲಿಗೆ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಪರ್ಫೆಕ್ಟಾಗಿ. ಓಕೆ, ಸೊ ಮುಂದೆ ನೋಡಿದ್ರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.